ಗಿರ್ಜಾ ಅವ್ರ ಮರ್ದಾಗಿಂದ ಇಷ್ಟು ಹುಂಚೆನ್ ಸಿಕ್ಕೈತೆ. 2 ದಿನ ಚಲೋ ತಗೊನ್ಸಿ ಬಡ್ದಿಡ್ತೀನಿ ನೋಡೋಣ. ಎಲ್ಲ ಅದು ಹುಂಚೆನ್ ಗಾಳಿ ಬಂದು ಕೆಳಗ ಉದ್ರ ಹೋಗತೈತೆ. ಇವ್ರದ ಆ ಮರ ಇನ್ನು ಯಾವಾಗ ಕೊಡ್ಕೊಂಡು ತಗೊಂಡು ಹೋಗ್ತಾರ ಏನವ. ಅವಾಗ ಕೇಳಿದ್ನಿ ಓಕಿನ್ ಅಂದ್ಲು. ಯಾಕೆ ಏನೋ ಹೊಲದ ಕಡೆಗ ಬರಾತಿಲ್ಲ ನಮ್ಮ ಗಿರ್ಜಾವ, ಏನು ಹಬ್ಬ ಆಯ್ತಂತೆ ಎಲ್ಲ ಸ್ವಚ್ಛ ಮಾಡ್ಕೊಳತ್ತಾರ, ಏನೋ ಅತ್ತ ಸೊಸೆ ಸೇರ್ಕೊಂಡು ಅದಕ್ಕೆ ಬಂದಿಲ್ಲ ಅನ್ನಿಸ್ತೈತಿ. ಆಯ್ತು ಸರಿ, ಒಂದು ಸೀರೆ ನೆನೆ ಇಟ್ಟೀನಿ, ಅದನ್ನು ಸ್ವಲ್ಪ ಕುಸ್ಕರ ಸಾಕಿ ಒಣ ಹಾಕ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೋಬೇಕು. ಈಗ ಉಪ್ಪಿಟ್ಟು ಮಾಡಿದ್ನಿ ಮುಂಜಾನೆಗೆ, ಉಪ್ಪಿಟ್ಟು ತಿಂದೆ ಸೀರೆ ಒಗ್ದೆ ಒಣ ಹಾಕ್ತೀನಿ. ಎಲ್ಲರೂ ಆರಾಮಿದ್ದೀರಿ ಮಕ್ಕಳ? ನಾನು ಆರಾಮಿದ್ದೀನಿ ರೀ ಅಪ್ಪ. ನಾನು ನೀವು ಭೇಟಿಯಾಗಿ ಭಾಳ ದಿನ ಆತಲ್ರಿ, ಅದಕ್ಕೆ ಇವತ್ತೊಂದು ಸ್ವಲ್ಪ ಮಾತಾಡ್ಸೋಣಂತೆ ಬಂದೀನಿ ನೋಡ್ರಿ. ಮತ್ತು ನಾಷ್ಟ ಅದು ಮಾಡಿದ್ರಿ? ನಾನು ಬಿಸಿ ಉಪ್ಪಿಟ್ಟು ಮಾಡೇನಿ ರೀ. ಈಗ ಉಪ್ಪಿಟ್ಟು ತಿಂದೆ ಒಂದು ಸೀರೆ ನೆನೆ ಇಟ್ಟೀನಿ. ಮುಂಜಾನೆ ಸೀರೆ ನೆನೆ ಇಟ್ಟಿದ್ನಿ, ಅದನ್ನು ಸ್ವಲ್ಪ ಕುಸ್ಕರಕ್ಕೆ ಹಾಕ್ತೀನಿ ರೀ. ಮತ್ತು ಅದೇ ಅಲ್ಲ ಇರ್ದು ಬಿಡ್ತೈತೆ. ಬಿಸಿಲು ನೋಡಿದ್ರೆ ಮಧ್ಯಾಹ್ನಕ್ಕೆ ಬಿಸಿಲಾಗ ಮತ್ತು ಕುಂತು ಹೋಗ್ಯಾಕೆ ಆಗೋದಿಲ್ಲ, ಏನಿಲ್ಲ. ಅಲ್ಲ ಹಳ್ಳಕ್ಕೆ ತೊಗೊಂಡೋಗಿದ್ರೆ ಆಗೋದು. ಅದೊಂದು ಸೀರೆಗೆ ಎಲ್ಲಿ ಹೋಗೋದಂತೆ ಇಲ್ಲ ಒಗ್ದಾಕ್ತೀನಿ ರೀ. ಅಲ್ಲಿ ಕಲ್ಲು ಐತೆ, ಕಲ್ಲು ಮೇಲೆ ಒಗ್ದಾಕ್ತೀನಿ. ಆತ್ರಿ ಅಪ್ಪ, ಬರ್ರಿ ವಿಡಿಯೋನ ಮುಂದುವರ್ಸಾನೆ. ವಿಡಿಯೋ ಮುಂದುವರ್ಸೋ ಮೊದಲೇ ನಮ್ಮ ಗಿರ್ಜಾವ ಹೇಳ್ತಾಳೆ ನೋಡ್ರಿ. ಅದೇನದೇ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ ಅಂತ ಹೇಳ್ತಾಳೆ ನೋಡ್ರಿ. ಅದೆಲ್ಲ ಮಾಡಿರಿ. ಆತಾತ, ಬರ್ರಿ. ಕೋಳಿ ಮುಂಜೆ ಅಲ್ಲೋದೆವು, ಮುಂಜಾನೆ ಕಾಣತಿಲ್ಲ. ಎಲ್ಲ ಕಡೆಗೆ ಹೊಲ್ದಾಗ ಹೋಗಿದಾವ ಏನವ. ಇರಲಿ ತಗೋ, ಇವತ್ತು ಹಗಲೆಲ್ಲ ಅಲ್ಲ ಇದು ಬಿಡ್ಲಿ ಅವು. ಯಾಕಂದ್ರೆ ಇಲ್ಲಿ ಹುಂಚೆನ ಒಣ ಹಾಕಿನಿ, ಮತ್ತು ಬಂದೆ ಅದ್ರಾಗ ಹುಳ ಪಳ ಇರ್ತಾವಂತೆ, ಎಲ್ಲ ಕೆಬ್ರಿಟ್ಟು ಬಿಡ್ತಾವೆ. ಮತ್ತು ಹಗಲೆಲ್ಲ ಯಾರು ಸಾಕ್ತಾರೆ, ಎಲ್ಲ ಧೂಳೈತೆ ಮತ್ತೆಲ್ಲ ಕೆಳಗೆ ಬೀಳಿಸ್ಬಿಡ್ತಾವೆ. ಇರಲಿ ಅಯ್ಯವ, ಹರಿರಾಮಕೃಷ್ಣ ಪಾಂಡುರಂಗ ವಿಠಲ. ತಡಿಯವ, ಮೊದಲು ಉಪ್ಪಿಟ್ಟು ಹೊಟ್ಟೆಗೆ ಹಾಕೋತೀನಿ. ಹೊಟ್ಟೆಗೆ ಹಾಕೊಂಡೆ ಆಮೇಲೆ ಉಳ್ದಿದ್ದು ಕೆಲಸ ಮಾಡಿದ್ರೆ ಹಾಕೈತೆ. ಈ ಬಿಸಿಲಾಗ ಎಲ್ಲಿ ಉಪ್ಪಿಟ್ಟು ತಿನ್ನೋಕ್ಕಾಗತ್ತಿಲ್ಲ, ನೀರು ಭಾಳ ನೀರು ಕುಡಿಸ್ತೈತೆ. ಏನು ಮಾಡೋದು, ಒಂದು ಸ್ವಲ್ಪ ಹಿಟ್ಟಿತ್ತು, ಅದ್ರಾಗ ಇನ್ನೇನು ರೊಟ್ಟಿ ಮಾಡೋದು ಬಿಡಂತೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿನಿ. ಅಯ್ಯವ, ಕೆಂಪಚ್ಚಿ ಹೊರಗೆ ಐತೆ, ಏನೇನೋ ಭಾಳ ಒಣ ಹಾಕೈತಲ್ಲವ ಹೊರಗೆ. ಬಿಸಿಲು ಬಿದ್ದೈತಲ್ಲ, ಮತ್ತು ಅವು ಇವು ಹುಳಾಗಿರ್ತಾವೆ ಹಾಕಿರ್ತೈತೆ. ಏನು ಕಾಣತಾನೆ ಇಲ್ಲ. ಏನು ಅದು ಇದ್ರ ಚಾಕ್ಲೇಟಿ ಕಲರ್ ಇದ್ದಂಗೆ ಐತೆ. ಅಯ್ಯೋ ಹುಂಚೇನಿದೆ. ಓಯ್ ಕೆಂಪಜ್ಜಿ, ಓಯ್ ನಮ್ಮ ಗಿರಿಜಾವ ಬಂದಂಗೆ ಆದ್ಲು. ಅಯ್ಯೋ ನನ್ನ ಮಗಳ, ಈಗಾದ್ರೆ ನೆನ್ಸಿದ್ನವ. ಯಾಕೆ ನಮ್ಮ ಗಿರಿಜಾವ ಬಂದಿಲ್ಲಂತೆ, 100 ವರ್ಷ ಆಯ್ಸವ ನಿನಗೆ. ಈಗ ನೆನ್ಸಿದ್ನಿ. ಏನು ಮನೆ ಸ್ವಚ್ಛ ಮಾಡ್ಕೊಳತ್ತಾಳ ಏನೋ ಅತ್ತೆ ಸೊಸೆ ಸೇರ್ಕೊಂಡು, ಅದಕ್ಕೆ ಯಾಕೆ ಏನೋ ಹೊಲದ ಕಡೆ ಕಾಲ ಇಟ್ಟಿಲ್ಲಂತೆ. ಬಾರವ ಬಾ, ಬಿಸ್ಲಾಗ ನಡ್ಕೊಂಡು ಬಂದು. ಏನು ನೀನು ತಲೆ ಮ್ಯಾಗ ಒಂದು ಟಾವೆಲ್ ಆದ್ರೆ ಹಾಕೊಂಡು ಬರ್ಬೇಕಿಲ್ಲ. ಬಿಸಿಲೈತೆ, ಸೀರೆ ಸರಗೆ ಹಾಕೊಂಡು ಬಂದಿದ್ನಿ ತಲೆ ಮ್ಯಾಗ. ಮತ್ತು ಈಗ ಯಾಕೋ ಏನೋ ಅದು ಬಿಸ್ಲಾಗೇನೋ ಸೆಕೆ ಭಾಳ ಆಗತ್ತಿತ್ತು, ಅದಕ್ಕೆ ಈಗ ತೆಗ್ದಿ ನೋಡ್ರಿ. ಮತ್ತು ಯಾವ್ದಾರ ನಾಯಿಗೆ ಬೆನ್ನು ಹತ್ತಿದ್ರೆ ಏನು ಮಾಡ್ತಿ, ಯಾರೋ ಕಳ್ರು ಹೋಗತ್ತಾರಂತೆ, ಅದಕ್ಕೆ ಸೀರೆ ಸೆರಗೆ ಇದು ಮಾಡಿ ಬನ್ನಿ. ಏನು ಮುಂಚೆ ಅನ್ನೋದು ಭಾಳ ಅವನ್ನ ಹಾಕಿದ್ದೀನಿ. ನೀನು ಎಲ್ಲಿದ್ದಿದ್ದೆ? ನಿಮ್ದ ಮರ್ದಾಗಿಂದವ ನನ್ನ ಮಗಳ. ಎಲ್ಲಿ ದೂರ ಹೋಗ್ಲಿ ನಾನು ಅರ್ಸಾಕೆ. ಗಾಳಿ ಬಂದಾಗ ಒಂದು ಸ್ವಲ್ಪ ಆರಿಸಿ ತೊಗೊಂಡು ಬಂದು ಅಷ್ಟು ಮಾಡೀನಿ ನೋಡ್ರಿ. ಎಲ್ಲ ಅದು ಗಾಳಿಗೆ ಉದ್ರ ಹೋಗತೈತೆ. ಅವು ಮರ ಇನ್ನೂ ಯಾವಾಗ ಕೊಡೋತೀರ ಅನ್ನತ್ತೀನಿ ನಾನು. ಎಲ್ಲ ಗಾಳಿಗೆ ಹೋದಾದ್ಮೇಲೆ ಎಲ್ಲ ಖಾಲಿ ಆದ ಮುಂಚೆನೇ ಯಾರೋ ತೊಗೊಂಡು ಹೋದ್ರ ಅನ್ನೋದು. ಇವಾಗ ಆಯ್ತಂಗೆ ಒಂದು 2-3 ಕರ್ಕೊಂಡು ಬಾ, ನಿನ್ನ ಗೆಳತಿಯರನ್ನೇ ಕರ್ಕೊಂಡು ಬಾ. ಅವತ್ತು ನನಗೂ ಹೇಳು, ನಾನು ಬರ್ತೀನಿ. ಬೇಕಿದ್ರೆ ಸಿದ್ದುಗೆ ಆ ಮರದ ಮೇಲೆ ಹಾಕಿಸಿ ಕೊಡುವ ಕೇಳು. ದಿನಾಲೂ ಇಲ್ಲ ಇರ್ತಾನೆ, ಒಂದು ಸ್ವಲ್ಪ ಕೊಡುವಾಕಾಗೋದಿಲ್ಲ ಅವನಿಗೆ. ನಾನು ಹೇಳತ್ತೀನಿ, ಮಾಡ್ತೀನಿ ತಡಿ ಅಜ್ಜಿ, ಅವು ಗಿನಿಗಳು ಭಾಳ ಕಾಟ ಕೊಡತ್ತಾವ, ಅಲ್ಲಿದ್ದೀನಿ ನಾನು. ಮತ್ತು ಈ ಕಡೆಗೆ ಯಾರು ಬಂದ್ರೆ ಅಲ್ಲಿ ಎಲ್ಲ ತಿಂದ ಹೋಗ್ಬಿಡ್ತಾವ ಅಂತ ಹೇಳತ್ತಾನೆ. ಏನಾದ್ರು ಮಾಡ್ರಪ್ಪಯ್ಯ ಅಂತಂದೆ ಬನ್ನಿ ನಾನು. ಅಲ್ಲಿ ಹೇಳಿ ಒಂದು ತಿಂಗಳ ಮೇಲಾತ. ಎಲ್ಲಿ ನಾನೇ ಬರ್ಬೇಕು, ನಾನು ಕೈ ಹಿಡ್ಕೊಂಡು ಬಂದೆ. ಬಾರಪ್ಪ ಮೇಲಾತ ಬಾ, ಅಲ್ಲಿ ಹುಂಚೆ ಮರದ ಹತ್ರಕ್ಕಂತ ಹೇಳಿ ಹತ್ತಿಸ್ಬೇಕಂದ್ರೆ ಆಮೇಲೆ ಕೊಡೋತೈತೆ. ಇಲ್ಲ ಇರ್ತೈತೆ ಒಂದು ಸ್ವಲ್ಪ ಕೊಡಿದ್ರೆ ಆಗೋದಿಲ್ಲ. ನಾನು ಅದನ್ನು ಹೇಳಿದ್ನವ, ದಿನ ಅಲ್ಲಲ್ಲ ಅಡ್ಡಾಡೋರು ಹೋಗೋರು ಬರೋರು ಆರಿಸ್ಕೊಂಡು ಹೋಗತ್ತಾರ ಹುಂಚೆನ. ನೀವು ಒಂದಿನ ಗಂಡ ಹೆಂಡತಿ ಇಬ್ರು ಬಂದು ಕೊಡ್ಕೊಂಡು ಹೋಗ್ರಿ, ಎಷ್ಟೊತ್ತಾಕೈತದ. ಬೇಕಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ನಿ ಅವನಿಗೆ. ನೋಡ್ತೀನಿ ತಡಿ ಅಜ್ಜಿ, ಇಲ್ಲಿ ಸೂರ್ಯಕಾಂತಿ ಕಾಯೋದೊಂದು ಕೆಲಸ ಆಯ್ತು ನಂದು. ಮತ್ತು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲೆಲ್ಲ ತಿಂದ ಆಗ್ಬಿಡ್ತಾವೆ. ಗಿರಿಜಿ ಬರಲಿ, ಗಿರಿಜಿ ಕೇಳಿ ಹೇಳ್ತೀನಿ ನಿನಗಂತ ಹೇಳಿದ್ದೆ. ಆತಾತವ ಬಾ, ನಾನು ನೋಡಿ ಹೊರಗೆ ನಿಲ್ಸ್ಕೊಂಡು ಮಾತಾಡ್ಸತ್ತೀನಿ. ಬಾರ ನನ್ನ ಮಗಳು, ಬಾ ಒಳಗೆ. ಎಲ್ಲಿದ್ದು ಹಚ್ಚಿದೆ ನಡಿ. ಹೇಳಿದ ತಕ್ಷಣಕ್ಕೆ ಕೇಳೋಂಗಿದ್ದಿದ್ರೆ ಈ ಥರ ಬಾಳ್ವೆ ಯಾಕೆ ಹಾಕಿತ್ತು ನಂದು. ಒಂದು ಕಿವ್ಯಾಗಿನ ಕೇಳೋದು, ಒಂದು ಕಿವ್ಯಾಗಿನ ಬಿಡೋದು, ಹಿಂಗದು. ಅದಕ್ಕೆ ಒದರ್ಕೊಂಡು ಬಾಯಿ ನೋವು ಮಾಡ್ಕೋ ಬದಲು ಹೇಳೋದ ಬಿಟ್ಬಿಟ್ಟಿನಿ ನಾನು. ಯಾವಾಗಾದ್ರೆ ಮಾಡಲಿ. ಅವು ಊರಾಗಿಂದದು ಒಟ್ಟಾಗಿಂದೊಂದು ಇದು ಇದ್ದಿದ್ದಿಲ್ಲ ಹುಂಚೆನ ಮರ. ಅಲ್ಲಿ ಒಂದು ಪುಟ್ಟಿ ಆಗೈತೆ, ತೊಗೊಂಡು ಬಂದೀನಿ. ಅದು ಐತೆ, ಅದಕ್ಕೆ ನಾನು ಏನು ಇದ್ರ ಕಡೆಗೆ ಅಷ್ಟೇ ಇದು ಮಾಡಿಲ್ಲ. ನೋಡೋಣ, ಅದು ಎಲ್ಲಿ ಒಣಗಿಸಿ ಹಂಗೆ ಇಟ್ಟಿದ್ದಾಗೈತೆ, ಬಡ್ದ ಇಲ್ಲ ಅದು. ಮತ್ತು ಹುಂಚೆ ಪಕ್ಕ ಎಲ್ಲ ತೆಗಿಬೇಕು. ಅದಕ್ಕೆ ಯಾವಾಗ ಕೈ ಹತ್ತೈತೆ ಏನೋ ಬರೀ ಇದಾಗತೈತೆ ನೋಡಿ. ಆ ಕಡೆ ಈ ಕಡೆ ಅಡ್ಡಾಡೋದು ಆಗತೈತೆ. ಇನ್ನೇನು ಹಬ್ಬ ಬಂತು, ಹಬ್ಬಕ್ಕೆ ಸ್ವಚ್ಛ ಮಾಡ್ಕೊಳ್ಳೋದು, ಕೌದಿ ಒಗೆಯೋದು, ಬೆಡ್ಶೀಟ್ ಇದಾಗ್ಬಿಡ್ತೈತೆ. ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಧೂಳ ಕೊಡ್ಕೊಳ್ಳೋದು. ಯಾವಾಗ ಬರ್ತೀವ ಏನೋ, ಬಂದಾಗ ಹೇಳ್ತೀನಿ ತಗೋ. ನಡಿ
ಇದು ರೊಟ್ಟಿ ಪಲ್ಯ ತಗೊಂಡ್ ಬಂದೀನಿ, ಬದ್ನೆಕಾಯಿ ಭರ್ತಾ ಬಿಸಿ ಬಿಸಿದೈತೆ, ತಿನ್ ನಡಿ. ಹ್ಞೂ ತಗೋ ಹೇಳುವಂತೆ. ಬಾರವ ನನ್ನ ಮಗಳ, ಅಲ್ಲಿ ಬಕೆಟ್ನಾಗ ನೀರೈತೆ ನೋಡಿ ಹೊರಗೆ. ಈಗ ಸೀರೆ ಒಗಿಬೇಕಂತ ಹಾಕಿಟ್ಟಿದ್ನಿ, ಅದ್ರಾಗೆ ತೊಳ್ಕೊಂಡು ಬಾ. ಕೊಡಿಲ್ಲದು ಬ್ಯಾಗ್. ಇವು ಚಿಕಡಿಕಾಯಿ ಬಿಟ್ಟಿಲ್ಲ? ಬಿಟ್ಟಿದಾವ. ಏನವ ಅಲ್ಲಿ ಮ್ಯಾಲೆ ಹತ್ತಿ ಯಾರು ನೋಡ್ತಾರೆ? ಮ್ಯಾಲೆ ಹತ್ತಕ್ಕೆ ಹೋಗೋದಿಲ್ಲ, ಏನಿಲ್ಲ. ಇಲ್ಲ ಕೆಳಗೆ ಸಿಕ್ಕಿರೋ ಇದಕ್ಕೆ ಬಳ್ಳಿಗೆ ಕಿತ್ಕೊಳ್ತಾ ಇದ್ದೀನಿ ನೋಡು. ನಾನು ಏನು ದಿನಾಲು ಅದ ತಿನ್ನಕ್ಕಾಕೈತೆ. ಒಂದಿನ ತಿಂತೀನಿ, ಅವೆಲ್ಲ ಒಣಗೊಣಗೆ ಹೋಗತ್ತಾವ ತಿಂದೇ ಇರೋ. ಈಗ ಮತ್ತು ಆ ಕಡೆ ಹೂವು ಹಿಂದಿಂದ ಹೂವು ಬಿಟ್ಟಿರೋ, ಈಗ ಬಿಡಾತಾವ ನೋಡು. ಇದಾವ ನೋಡಿ ಕಿತ್ಕೊಂಡು ಹೋಗುವಂತೆ ತಗೋ. ಅಯ್ಯಪ್ಪ ಏನು ಬಿಸಿಲಿದೆ. ಬಿಸಿಲಾಗ ನಡ್ಕೊಂಡು ಬಂದು ಮುಖ ಎಲ್ಲ ಉರಿಯಾತೈತೆ ನೋಡಂಗ. ಒಂದು ಸ್ವಲ್ಪ ನೀರು ಹಾಕೊಂತೀನಿ ಮುಖಕ್ಕೆ. ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು ನೋಡಿ ನನಗೆ. ಬಿಸಿಲಾಗ ಬಂದು ತಲೆ ಮ್ಯಾಗಿನ ದಬಾದ ನೀರು ಸುರ್ಕೋಬೇಕು ಅನ್ಸತೈತೆ. ಏನು ಮಾಡೋದು, ಒಂದೇ ಸೀರೆ ಐತೆ, ಮತ್ತೆ ಎಲ್ಲಿ ನಿಂದು ಉಟ್ಕೊಂಡು ಹೋಗೋದಾಕೈತೆ ಬಿಡು. ಮತ್ತು ಜಂಪರ್ ಎಲ್ಲ ಬೇಕಲ್ಲ. ನಿನ್ನ ಜಂಪರ್ ನನಗೆ ಆಗೋದಿಲ್ಲ. ನಾನು ನೋಡಿದ್ರೆ ಇಷ್ಟು ದಪ್ಪ ಇದ್ದೀನಿ, ಯಾಕೆ ಬೇಕು ಬೇಡ ಅಂತ ಹಂಗೆ ಒಂದು ಸ್ವಲ್ಪ ಮ್ಯಾಲೆ ಇದು ಮಾಡ್ಕೊಂಡು ಆತತ್ ನಡಿ ಒಳಗೆ ಹೋಗೋಣ. ಬಾರವ ನನ್ನ ಮಗಳ, ಕುಂದರವ ನನ್ನ ಮಗಳ. ಬಿಸಿಲಾಗಿಂದ ಬಂದು ಈಗ ನೀರು ಕುಡಿಯಕ್ಕೆ ತೊಗೊಂಡು ಬರ್ತೀನಿ, ಕುಂದರ್. ನಾನು ತಗೊಂಡು ಕುಡಿತೀನಿ ನೀರು. ಮೊದಲು ರೊಟ್ಟಿ ಪಲ್ಯ ತಿಂದು ಹೇಳ್ತೀನಿ, ಮತ್ತು ಆರೋಗ್ಯತದ. ಇಲ್ಲಾಂದ್ರೆ ಕೊಡಿಲ್ಲ, ಅದು ಬ್ಯಾಗ್ ತಟ್ಟೆ ಹಾಕೊಂಡು ತೊಗೊಂಡು ಬರ್ತೀನಿ ನಾನು. ತಿಂತೀನಿ ತಡಿಯವ. ಈಗಾದ್ರೆ ಬಂದೆ, ಒಂದು ಸ್ವಲ್ಪ ಸಮಾಧಾನದಿಂದ ಕುಂತು ನೀರು ಕೊಡಿ, ಆಮೇಲೆ ಹಾಕೊಂಡು ತಿಂತೀನಿ ನಾನು. ಏನು ಲೇಟ್ ಆಗಿಲ್ಲ. ಉಪ್ಪಿಟ್ಟು ಮಾಡಿದ್ನಿ ನಾನು. ಉಪ್ಪಿಟ್ಟು ಐತೆ, ಬಿಸಿ ಬಿಸಿದು ನಿನಗೆ ಹಾಕೊಂಡು ತರಲಿ ಉಪ್ಪಿಟ್ಟು ಮಾಡಿದ್ದೆ. ಅಯ್ಯಪ್ಪ ಬೇಡ ಬೇಡ, ಹೊಟ್ಟೆ ತುಂಬ ರೊಟ್ಟಿ ತಿನ್ಕೊಂಡು ಬಂದೆ ನಾನು ಬರೋವಾಗ. ಉಪ್ಪಿಟ್ಟು ಏನು ತಿಂತಿ? ರೊಟ್ಟಿ ಪಲ್ಯ ಐತೆ ತಿನ್ನೋದು. ಈ ಬಿಸಿಲಾಗ ಉಪ್ಪಿಟ್ಟು ಯಾಕೆ ಮಾಡಕ್ಕೆ ಹೋಗಿದ್ದೆ? ಅಕ್ಕಿ ಹಿಟ್ಟಿಲ್ಲ? ಆಯ್ತವ, ರೊಟ್ಟಿ ಹಿಟ್ಟು ಎಲ್ಲ ಇದಾವೆ. ನಾನೇ ಮಾಡಿಲ್ಲ ಇವತ್ತು. ಮತ್ತು ಅವಸರಕ್ಕೆ ರೊಟ್ಟಿ ಆಗೋದಿಲ್ಲವು. ಒಂದು ಸೀರೆ ನೆನೆ ಇಟ್ಟಿರೋದಿತ್ತೇಳಿ, ಮತ್ತು ಅದನ್ನು ಒಗೆಯೋದಿತ್ತೆ. ಅದಕ್ಕೆ ಬರಾಬರ ಉಪ್ಪಿಟ್ಟು ಮಾಡಿಟ್ಟು ತಿಂದು ಆಮೇಲೆ ಒಗ್ದ್ರೆ ಹಾಕೈತೆ. ಬಿಸಿಲು ನೋಡಿದ್ರೆ ನೆತ್ತಿಗೆ ಬಂದುಬಿಡತೈತಿ. ಬಿಸಿಲು ಕುಂತು ಒಗ್ಯಾಕೆ ಆಗೋದಿಲ್ಲ, ಬಿಡೋದಿಲ್ಲ. ಅದಕ್ಕೆ ಜಲ್ದಿ ಒಗ್ದ್ರೆ ಹಾಕೈತಂತೆ ನಾನೇ ಇವತ್ತು ಉಪ್ಪಿಟ್ಟು ಮಾಡಿದ್ನಿ. ಈಗ ಹುಂಚೆನೋ ಹಾಕಕ್ಕೆ ಹೋಗಿ ಬಂದೆ, ಉಪ್ಪಿಟ್ಟು ತಿಂದ್ರೆ ಹಾಕೈತೆ ಅಂತ ಬರಾತಿದ್ನಿ. ಅಷ್ಟ್ರಾಗ ನೀನು ಬಂದಿ ನೋಡು. ಹೌದೇನು? ಚಲೋ ಆತಗೋ. ಎಲ್ಲಿ ಮತ್ತೆ ತಿಂದಿದ್ದೇನು ಅಂತ ಮಾಡೀನಿ ನಾನು. ಆತಗೋ, ಅದು ಉಪ್ಪಿಟ್ಟಿದ್ರೆ ಇರ್ತೈತೆ. ನಾನು ತಂದಿರೋದು ರೊಟ್ಟಿ ಪಲ್ಯ, ಒಂದು ಬದನೆಕಾಯಿ ಸುಟ್ಟು ಭರ್ತಾ ಮಾಡ್ಕೊಂಡು ತೊಗೊಂಡು ಬಂದೀನಿ. ಅದನ್ನು ತಿನ್ನಿಕ್ಕೆ. ಇಲ್ಲಾಂದ್ರೆ ಕೊಡಿಲ್ಲದು. ಅದು ಬ್ಯಾಗ್ ಕೊಡು, ನಾನು ಹಾಕೊಂಡು ತೊಗೊಂಡು ಬರ್ತೀನಿ. ನೀರು ತೊಗೊಂಡ್ಬರ್ತೀನಿ, ಕುಂದ್ರ ನೀನು. ತಗೋ. ಅಲಸಂದಿಕಾಳು ಪಲ್ಯ ಭರ್ತಾ ಪಲ್ಯ ಮತ್ತು ರೊಟ್ಟಿ ಇಷ್ಟಕೊಂಡು ಯಾಕೆ ಹಾಕೊಂಡು ತೊಗೊಂಡು ಬಂದಿಯವ ನನ್ನ ಮಗಳು? ಒಂದು ಚೂರು ಹಾಕೊಂಡು ತೊಗೊಂಡು ಬರ್ಬೇಕಿಲ್ಲ? ಮಧ್ಯಾಹ್ನ ತಿಂತಿದ್ನಿ ಉಳಿದ್ರೆ. ಎಷ್ಟೇ ತಗೋ, ಅದು ತಿನ್ನು. 2 ರೊಟ್ಟಿ ಹೋಗೋದಿಲ್ಲ? ಎಲ್ಲಿ 2 ರೊಟ್ಟಿ ತಿಂತೀನವ? ಒಂದು 3 ರೊಟ್ಟಿ ಮಾಡ್ಕೊಂಡ್ರೆ ಅದ್ರಾಗ ಒಂದು ಅರ್ಧ ಮುಂಜಾನೆ ತಿಂತೀನಿ, ಇನ್ನು ಒಂದು ಅರ್ಧ ಮಧ್ಯಾಹ್ನಕ್ಕೆ ತಿಂದ್ರೆ ತಿಂತೀನಿ. ಇಲ್ಲ ಅಂತಂದ್ರೆ ರಾತ್ರಿಗೆ ತಿಂತೀನಿ. 2 ರೊಟ್ಟಿ ಅದು ಎಲ್ಲ ತಿನ್ನೋಂಗೆ ಆಗೋಲ್ಲವ ಈಗ. ತಿನ್ಬೇಕು 2 ರೊಟ್ಟಿ, ಏನು ಭಾಳ ಅದು? ತಿಂದ್ರೆ ಗಟ್ಟಿ ಇರ್ತಿ. ತಗೋ, ರೊಟ್ಟಿ ತಿನ್ನಿನ. ನೀರು ಕುಡಿದ್ನಿ. ನನಗೆ ಅದು ಸೀರೆ ಎಲ್ಲ ಐತೆ, ಒಗಿತೀನಿ ನಾನು, ಒಗ್ದಾಕ್ತೀನಿ. ಅದೇನು ಭಾಳ ತಗೋದಿಲ್ಲ. ಎಲ್ಲೆಲ್ಲಿ ಕಲ್ ಮೇಲೆ ಐತೆ. ಬೇಡವ ನನ್ನ ಮಗಳ, ಈಗಾದ್ರೆ ಬಿಸಿಲಾಗಿನ ಬಂದು ಕುಂದ್ರ ನೀನು, ಒಗ್ದಾಕ್ತೀನಿ ಆಮೇಲೆ. ಇದ ಬೇಡ ಅನ್ನೋದು ನೋಡಿ. ಏನು ಮಾಡಕ್ಕೆ ಹೋದ್ರು ಅದು ಬೇಡ, ಇದು ಮಾಡಬೇಡ. ಏನು ಬಿಸಿಲಾಗಿಂದ ಬಂದ್ರೆ ಏನಾಕೈತೆ? ನೀನು ರೊಟ್ಟಿ ತಿನ್ನೋ ಮಟ್ಟ ಕುಸ್ಕರ ಸಾಕು ಬರ್ತೀನಿ ನಾನು. ತಿನ್ನಿನ ಹೇಳ್ತೀನಿ. ಬೇಡ ಅಂದ್ರೂ ಕೇಳೋದಿಲ್ಲ ವೈ ಹುಡುಗಿ. ಏನಾಗೋದಿಲ್ಲ, ತಿನ್ನಿನ್.